Assalamu alaikum, namaste, welcome back to my channel Exploring Smile ಐಮು. ನೀವಿವಾಗ ನೋಡ್ತಾ ಇರೋದು ಕೂಳೂರು ಜಂಕ್ಷನ್. ನಾವಿವತ್ತು ಪೆಣಂಬೂರು ಬೀಚ್ ಹೋಗ್ತಾ ಇದ್ದೇವೆ. ಪೆಣಂಬೂರು ಬೀಚ್ ಹೋಗೋಕ್ಕಿಂತ ಮುಂಚೆ ಒಂದು ಬ್ರಿಡ್ಜ್ ಸಿಗುತ್ತೆ. ಇದು ಗುರುಪುರ ರಿವರ್. ನಿಮಗೆ ಗೊತ್ತೇ ಇದೆ ಅನಿಸುತ್ತೆ ಮ್ಯಾಂಗ್ಳೂರ್ನವರಾಗಿದ್ದರೆ. ಯಾರೆಲ್ಲ ನನ್ನ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂಬರುವ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ನನ್ನು ಹಿಟ್ ಮಾಡಿ. ಮತ್ತು ನಿಮಗೆಲ್ಲ ನನ್ನ ಈ ವಿಡಿಯೋ ಸ್ವಲ್ಪನೂ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಾನು ಈ ವಿಡಿಯೋ ಮಾಡುವ ಉದ್ದೇಶ ಏನಂದರೆ, ದಸರಾ ಹಾಲಿಡೇಸ್ಗೆಲ್ಲ ರಜೆಗೆ ಮ್ಯಾಂಗ್ಳೂರು ಬರೋದಕ್ಕೆ ತುಂಬ ಜನ ಇಷ್ಟಪಡ್ತಾರೆ, ಎಸ್ಪೆಷಲಿ ಬೀಚ್ಗೆ. ಬೀಚಲ್ಲಿ ಈಜಾಡೋದಕ್ಕೆ, ಆಟ ಆಡೋಕ್ಕೆ ಬಿಟ್ಟಿದ್ದಾರೋ ಇಲ್ವೋ ಆ ಇನ್ಫಾರ್ಮೇಷನನ್ನು ನಾನು ನಿಮ್ಮ ಜೊತೆಯಲ್ಲಿ ಶೇರ್ ಮಾಡಿದ್ದೇನೆ. ಖಂಡಿತ ವಿಡಿಯೋವನ್ನು ಕೊನೆ ತನಕ ನೋಡಿ. ಇಲ್ಲಿ ನಾವು ಲೆಫ್ಟ್ ಟರ್ನ್ ಮಾಡಿದೆ. ಇದು ಪೆಣಂಬೂರು. ಇದನ್ನು ಇಂಡಸ್ಟ್ರಿಯಲ್ ಏರಿಯಾ ಅಂತಲೂ ಕರಿತೇವೆ ನಾವು ಪೆಣಂಬೂರನ್ನು. ಪೆಣಂಬೂರು ಹತ್ರ ಬೀಚ್ ಹತ್ರನೂ ಮೀನು ಮಾರ್ತಾ ಇರ್ತಾರೆ ಜನ. ನಾವು ಅಲ್ಲೂ ಸಹ ಮೀನನ್ನು ತಗೋಬಹುದು. ನಾವಿವಾಗ ಎಂಟರ್ ಆದ್ವಿ ಪೆಣಂಬೂರು ಬೀಚಲ್ಲಿ. ಪೆಣಂಬೂರು ಕಡಲ ತೀರ ಅಂತ ಇದೆ ನೋಡಿ. ಇದನ್ನು ಪೆಣಂಬೂರು ಬೀಚ್ ಅಂತ ಕರಿತೇವೆ ನಾವು. ಈ ಕಡೆ ರೈಟ್ ಸೈಡ್ ಪಾರ್ಕಿಂಗ್ ಇದೆ, ಆ ಕಡೆ ವೆಹಿಕಲ್ಸ್ ಪಾರ್ಕಿಂಗ್ ಇದೆ. ಬನ್ನಿ ಹೋಗುವ. ಅಕ್ಕಪಕ್ಕ ಅಂಗಡಿಗಳಿದೆ, ಸ್ನ್ಯಾಕ್ಸ್ದು ಮತ್ತು ಟ್ಯಾಟೂ, ಬಟ್ಟೆ, ಮಕ್ಕಳಿಗೆ ಆಟದ ಸಾಮಾನೆಲ್ಲ ಸಿಗುತ್ತೆ. ನಾನು ಹೋದಾಗ ಇಲ್ಲಿ ಪೇಂಟ್ ಮಾಡ್ತಾಯಿದ್ರು, ನೀವು ನೋಡಬಹುದು. ಮ್ಯಾಂಗ್ಳೂರು ಬೀಚನ್ನು ಕರ್ನಾಟಕದ ಅತ್ಯಂತ ಜನಪ್ರಿಯ ಬೀಚ್ಗಳಲ್ಲಿ ಒಂದು ಅಂತ ಕರಿತೇವೆ. ಇದು ಸೇಫೆಸ್ಟ್ ಬೀಚ್ ಅಂತ ಹೆಸರುವಾಸಿಯಾಗಿದೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನ ಭೇಟಿ ನೀಡುವಂತಹ ಕಡಲ ತೀರ ಬೀಚ್ ಇದಾಗಿದೆ. ಎಸ್ಪೆಷಲಿ ಸನ್ರೈಸ್ ಮತ್ತು ಸನ್ಸೆಟ್ಟನ್ನು ನೋಡೋದಕ್ಕೆ ಜನ ಇಲ್ಲಿ ಬರ್ತಾರೆ. ಇಲ್ಲಿ ನೋಡಬಹುದು ನೀವು, ಬೋರ್ಡ್ ಹಾಕಿದ್ದಾರೆ, ಇಲ್ಲಿ ಈಜುವುದನ್ನು ನಿಷೇಧಿಸಲಾಗಿದೆ ಅಂತ. ಸದ್ಯಕ್ಕೆ ಇಲ್ಲಿ ಈಜುವುದನ್ನು ನಿಷೇಧಿಸಲಾಗಿದೆ. ಮಳೆಗಾಲ ಬಂದು ಹೋಯಿತಲ್ಲ, ಹಾಗಾಗಿ ಇನ್ನು ಮಳೆ ಈ ಸೈಡ್ ಬರ್ತಾ ಇದೆ. ಯಾರೆಲ್ಲ ಬರುವವರು ಇದ್ದೀರಾ, ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ. ಇಲ್ಲಿ ಬಾಕಿ ಟೈಮಲ್ಲೆಲ್ಲ ಬೀಚ್ ಉತ್ಸವ, ಗಾಳಿಪಟ ಉತ್ಸವ, ಜೆಟ್ ಸ್ಕೈ ಸವಾರಿ, ದೋಣಿ ವಿಹಾರ ಮತ್ತು ಒಂಟೆ ಸವಾರಿ ಅಂತಹ ಹಲವು ಚಟುವಟಿಕೆಗಳು ಇಲ್ಲಿ ನಡೆಯುತ್ತವೆ. ಸದ್ಯಕ್ಕೆ ಇದ್ಯಾವುದೂ ಇಲ್ಲ. ಸೌಂಡ್ ಕೇಳಿ ನೀವು ಬೀಚ್ದು ಎಷ್ಟು ಚೆನ್ನಾಗಿದೆ ಅಂತ. ನನಗೆ ಬೀಸುವ ಗಾಳಿ ಮತ್ತು ಅಲೆಗಳ ಅಪ್ಪಳಿಸುವ ದೃಶ್ಯವನ್ನು ನಾವಿಲ್ಲಿ ಆನಂದಿಸಬಹುದು. ಅಲೆಗಳ ಅಬ್ಬರವನ್ನು ನಾವು ಕಾಣಬಹುದು ಇಲ್ಲಿ. ಇಲ್ಲಿ ವಿಜಿಲೆಲ್ಲ ಹೊಡಿತಾ ಇದ್ರು, ಮುಂದೆ ಹೋಗೋಕ್ಕೆ ಬಿಡ್ತಾ ಇರಲಿಲ್ಲ.
ಹಾಗಾಗಿ ಯಾರೆಲ್ಲ ಬರುವವರಿದ್ದೀರಾ ನೋಡಿ, ನೀವು ಜಸ್ಟ್ ಬೀಚ್ ನೋಡೋಕ್ಕೆ ಬರ್ತಿದ್ದೀರಾ ಅಂತ ಅಂದರೆ ಬನ್ನಿ. ಪ್ರಶಾಂತವಾಗಿರುತ್ತೆ, ಕಾಮಾಗಿರುತ್ತೆ. ಅಲೆಗಳನ್ನು ನೋಡಿಕೊಂಡು ಸ್ವಲ್ಪ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಕೊಡುತ್ತೆ ಈ ಪ್ಲೇಸ್. ಮತ್ತು ಅಲ್ಲಿ ದೂರದಿಂದ ಒಂದು ಬೋಟ್ ಕಾಣಿಸ್ತಾ ಇರ್ಬೋದು ನಿಮಗೆ. ನೋಡಿ, ಸಮುದ್ರದಲ್ಲಿ ಯಾರೂ ಇಲ್ಲ, ಜನ ಇಲ್ಲ, ಅಲೋ ಮಾಡ್ತಿಲ್ಲ. ಇಲ್ಲಾಂದರೆ ಜನ ಕಾಣಿಸ್ತಾ ಇದ್ರು, ಯಾರೂ ಇಲ್ಲ ಸದ್ಯಕ್ಕೆ. ಹಾಗಾಗಿ ವಿಡಿಯೋನ ಆರಾಮಾಗಿ ಶೂಟ್ ಮಾಡಿದ್ದೇನೆ ನಾನು. ನಿಮಗೆ ನನ್ನ ಈ ವಿಡಿಯೋ ಸ್ವಲ್ಪನೂ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡೋದನ್ನು ಮರೆಯಬೇಡಿ. ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ. ನಾನು ಏಪ್ರಿಲಲ್ಲಿ ಹೋದಾಗ ಇಲ್ಲ ಇತ್ತು. ಆಗಿನ ಒಂದು ಫೋಟೋನು ಹಾಕಿದ್ದೇನೆ ನನ್ನ ಈ ವಿಡಿಯೋದಲ್ಲೇ ನೋಡಿ. ಆವಾಗ ಜನ ಎಲ್ಲ ಇದ್ದರು, ಇವಾಗ ಇಲ್ಲ, ದೂರದಲ್ಲಿದ್ದಾರೆ ಅಷ್ಟೇ. ಅದನ್ನು ನೋಡೋದೇ ಒಂದು ಖುಷಿ ಅಲ್ವಾ. ಮತ್ತೆ ನಾನಿಲ್ಲಿಂದ ಹೊರಟೆ. ವಂದನೆಗಳು, ಥ್ಯಾಂಕ್ ಯು ಅಂತ ಬರೆದಿದ್ದಾರೆ. ಅದಕ್ಕಿಂತ ಮುಂಚೆ ನಾನು ಹೋಗಿದ್ದಾಗ ನೋಡಿ, ಇಲ್ಲಿ ಬಂಜಿ ಜಂಪಿಂಗ್, ಸ್ಕೈ ಡೈವಿಂಗ್ ಆ ಟೈಪ್ ಎಲ್ಲ ಇತ್ತು. ಮಕ್ಕಳಿಗೆ ಬೇರೆ ಆ್ಯಕ್ಟಿವಿಟೀಸ್ ಎಲ್ಲ ಇತ್ತು ಅಲ್ಲಿ. ಇವಾಗ ಸದ್ಯಕ್ಕೆ ಇರಲಿಲ್ಲ ನಾನು ಹೋದಾಗ. ನನ್ನ ಮತ್ತು ಈ ವಿಡಿಯೋ ಎಂಡ್ವರೆಗೂ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಗೈಸ್.